ಬೆಂಗಳೂರಿನಲ್ಲಿ ಮಳೆ ತಂದ ಅವಾಂತರ, ಪೀಣ್ಯದ 2ನೇ ಹಂತದಲ್ಲಿ ಧರೆಗುರುಳಿದ ಮರ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡ್ಬರೋಣ. ಬೆಂಗಳೂರಿನಲ್ಲಿ ಮಳೆ ಸಾಕಷ್ಟು ಅವಾಂತರವನ್ನ ತಂದಿರುವಂತದ್ದು. ಪೀಣ್ಯದ 2ನೇ ಹಂತದಲ್ಲಿ ಮರಗಳು ಧರೆಗೆ ಉರುಳಿದೆ. ಹಲವು ರಸ್ತೆಗಳನ್ನ ಸಂಪರ್ಕಿಸುವಂತಹ ರಾಜಗೋಪಾಲನಗರ ರಸ್ತೆಯಲ್ಲಿ ಮರಗಳು ಧರೆಗೆ ಉರುಳಿರುವಂತಹದ್ದು. ಮರ ಧರೆಗುರುಳಿದ ಕಾರಣ ವಾಹನ ಸಂಚಾರ ಅಸ್ತವ್ಯಸ್ತವಾಗಿರುತ್ತದೆ. ಇದರ ಜೊತೆಗೆ ಸಾಕಷ್ಟು ಅವಾಂತರಗಳು ಏರ್ಪಟ್ಟಿರುವಂಥದ್ದು. ರಾತ್ರಿ 9:30ಕ್ಕೆ ಈ ಘಟನೆ ನಡೆದಿದೆ. ಇದೀಗ ಮರ ತೆರವು ಕಾರ್ಯ ಆರಂಭ ಕೂಡ ಆಗಿದೆ. ವಿದ್ಯುತ್ ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಒಟ್ಟಾರೆ ಗುಡುಗು ಸಹಿತ ಭಾರಿ ಮಳೆಯಾಗ್ತಾ ಇದೆ ಬೆಂಗಳೂರಿನಲ್ಲಿ. 2-3 ದಿನಗಳಿಂದ ಸಾಕಷ್ಟು ಮಳೆಯಾಗ್ತಾ ಇದೆ. ಇದರ ಜೊತೆಗೆ ಸಾಕಷ್ಟು ಅವಾಂತರಗಳು ಏರ್ಪಟ್ಟಿರುವಂಥದ್ದು. ಹಲವಾರು ಕಡೆ ಮರಗಳು ಧರೆಗೆ ಉರುಳಿರುವಂಥದ್ದು. ಹಾಗೆಯೇ ನೀರು ಕೂಡ ಹಲವಾರು ಕಡೆ ನಿಲ್ತಾ ಇದೆ. ನಗರದ ವಿವಿಧೆಡೆ ಭಾನುವಾರ ಸಂಜೆ ಅಂದರೆ 1 ಗಂಟೆಗೂ ಅಧಿಕ ಸಮಯ ನಿನ್ನೆ ಗುಡುಗು ಸಹಿತ ಭಾರಿ ಮಳೆಯಾಗಿತ್ತು. ಇದರ ಜೊತೆಗೆ ಹಲವಾರು ತಗ್ಗು ಪ್ರದೇಶಗಳು ಜಲಾವೃತಗೊಂಡಿರುವಂತಹದ್ದು. ನಿನ್ನೆ ಸಂಜೆ ಶುರುವಾದಂತಹ ಮಳೆ ಬೆಳಗಿನ ತನಕ ಮಳೆಯಾಗ್ತಾ ಇತ್ತು. ಸಾಕಷ್ಟು ಅವಾಂತರಗಳು ಬೆಂಗಳೂರಿನಾದ್ಯಂತ ಏರ್ಪಟ್ಟಿದೆ. ನಗರದ ಮಾಗಡಿ ರಸ್ತೆಯ ಮೆಟ್ರೋ ನಿಲ್ದಾಣದ ಬಳಿ ಕೂಡ ಮರ ಉರುಳಿ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿದೆ. ಇದರ ಜೊತೆಗೆ ಬೆಂಗಳೂರು ಮಹಾನಗರ ಪಾಲಿಕೆಯ ಸಿಬ್ಬಂದಿ ಅದನ್ನು ತೆರವುಗೊಳಿಸುವ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆಯೇ ಆಟೋಗಳ ಮೇಲೆ ಮರ ಬಿದ್ದಿರುವಂತಹ ಕಾರ್ಯಗಳು ಕೂಡ ಅಲ್ಲಿ ನಡೆದಿರುವಂಥದ್ದು. ಒಟ್ಟಾರೆ ಗುಡುಗು ಸಹಿತ ಭಾರಿ ಮಳೆಯಾಗ್ತಾ ಇದೆ. 50ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ನೀರಿನಿಂದ ಜಲಾವೃತವಾಗಿರುವಂಥದ್ದು. 100ಕ್ಕೂ ಹೆಚ್ಚು ಕಡೆಗಳಲ್ಲಿ ಮರಗಳು ಬಿದ್ದು ಸಾಕಷ್ಟು ಅವಾಂತರವನ್ನೇ ಸೃಷ್ಟಿ ಮಾಡ್ತಾ ಇದೆ. ಇದರ ಜೊತೆಗೆ ಹಲವು ರಸ್ತೆಗಳನ್ನು ಸಂಪರ್ಕಿಸುವ ರಾಜಗೋಪಾಲನಗರ ರಸ್ತೆಯಲ್ಲಿ ಪ್ರಮುಖವಾಗಿ ಮರ ಬಿದ್ದು ದೊಡ್ಡ ಮಟ್ಟದ ಅವಾಂತರವೇ ಏರ್ಪಟ್ಟಿದೆ. ವಾಹನ ಸವಾರರು ಕೂಡ ಸಾಕಷ್ಟು ಪರದಾಟವನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ರಾತ್ರಿ 9:30ಕ್ಕೆ ಈ ಒಂದು ಘಟನೆ ನಡೆದಿರುವಂಥದ್ದು ರಾಜಗೋಪಾಲನಗರ ರಸ್ತೆಯಲ್ಲಿ. ಇದೀಗ ಆ ಒಂದು ಮರವನ್ನ ತೆರವು ಮಾಡೋದಕ್ಕೆ ಕಾರ್ಯಾರಂಭ ಕೂಡ ಆಗಿದೆ. ವಿದ್ಯುತ್ ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವಂತಹದ್ದು.